ಎಸ್ ಟಿ ವಿ ಮತ್ತು ಜೈ ಭೀಮ್ ಗದೆ ಚಾನಲ್ಗಳ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಹಳೆ ಮೈಸೂರಿನಿಂದ ಆಗಮಿಸಿದಂಥ ಬೌದ್ಧ ಸಾಹಿತಿ ಬಿ ಆರ್ ಕೃಷ್ಣಯ್ಯ ಅವರು ನಮ್ಮ ಸ್ಟುಡಿಯೋಕ್ಕೆ ಭೇಟಿ ನೀಡಿದ್ದಾರೆ. ಅವರು ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಟ್ಟಿದ್ದಾರೆ. ನಮಸ್ಕಾರ ಕೃಷ್ಣಯ್ಯನವರೇ. ನಮಸ್ಕಾರ ಸರ್. ತಾವು ಬೌದ್ಧ ಧರ್ಮವನ್ನು ಕುರಿತು ಆಳವಾಗಿ ಅಧ್ಯಯನ ಮಾಡಿದ್ದೀರಿ. ಅದರ ಬಗ್ಗೆ ಅಧಿಕೃತವಾಗಿ ಮಾತನಾಡುವಂಥ ಶಕ್ತಿಯನ್ನು ಹೊಂದಿದ್ದೀರಿ. ಭಗವಾನ್ ಬುದ್ಧದೇವ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿ ಅದರ ವಿಚಾರಗಳನ್ನು ಜನತೆಗೆ ಕೊಡುವುದರ ಹಿಂದೆ ಇರುವ ಉದ್ದೇಶವೇನು? ಭಗವಾನ್ ಬುದ್ಧರು ಮೊದಲನೇದಾಗಿ ನಾನು ಪ್ರಿಯ ವೀಕ್ಷಕರಿಗೆ ಜೈ ಭೀಮ್, ನಮ್ಮ ಬುದ್ಧಯ್ಯ, ಜೈ ಭಾರತ್ ಹಾಗೂ ನಿಮ್ಮ ಸುದ್ದಿ ಮಾಧ್ಯಮಕ್ಕೂ ನಾನು ನಮಸ್ಕರಿಸ್ತೀನಿ. ಭಗವಾನ್ ಬುದ್ಧರು ಜನನವಾದಾಗ ಈ ದೇಶದಲ್ಲಿ, ಭಾರತದಲ್ಲಿ ಬ್ರಾಹ್ಮಣ ಧರ್ಮ ಆಚರಣೆ ಇತ್ತು. ಈ ಬ್ರಾಹ್ಮಣ ಧರ್ಮ ಆಚರಣೆಯಲ್ಲಿದ್ದಾಗ ಬ್ರಾಹ್ಮಣ ಧರ್ಮದ ರೂಢಿ ಸಂಪ್ರದಾಯಗಳು ಏನಿದ್ದೋ ಆವಾಗ ಹೋಮಗಳನ್ನು ಮಾಡೋದು, ಆ ಮೂಲಕ ರೈತರ ಆಧಾರವಾಗಿರ್ತಕ್ಕಂಥ, ರೈತರಿಗೆ ಉಳುಮೆಗೆ ಅನುಕೂಲವಾಗಿರ್ತಕ್ಕಂತಹ ದನಗಳನ್ನು ಅಗ್ನಿಗೆ, ಹೋಮಗಳಿಗೆ ಬಲಿ ಕೊಟ್ಟು ಅದನ್ನೇ ತಿನ್ನೋದು. ಆಗ ಏನಾಯಿತು, ಈ ದೇಶದಲ್ಲಿ ಹೊಲೆಯನ್ನು ಉಳುಮೆ ಮಾಡಲಿಕ್ಕೆ ದನಗಳ ಕಡಿಮೆ ಸಂಖ್ಯೆ ಆದ್ದರಿಂದ ತೊಂದರೆ ಆಯಿತು ರೈತರುಗಳಿಗೆ. ಅದು ಅಂಥ ಸಂದರ್ಭದಲ್ಲಿ ಭಗವಾನ್ ಬುದ್ಧರು ಜನನ ಆಗಿರ್ತದೆ. ಕ್ರಿಸ್ತಪೂರ್ವ ನಿಮಗೆ ಗೊತ್ತಿರೋಂಗೆ 563ರಲ್ಲಿ ಭಗವಾನ್ ಬುದ್ಧರು ಜನನವಾಗುತ್ತೆ. ತಂದೆ ಸುದ್ದೋಧನ, ತಾಯಿ ಮಹಾಮಾಯೆ, ನಿಮಗೆಲ್ಲ ಗೊತ್ತಿರೋದೆ. ಆಗ ಭಗವಾನ್ ಬುದ್ಧರು ಏನು ಮಾಡ್ತಾರೆ, ಇದು ಯಾಕೆ ಇಷ್ಟೊಂದು ಪ್ರಾಣಿಗಳು ಹಿಂಸೆ ಆಯ್ತೈತೆ, ಜೊತೆಗೆ ಮನುಷ್ಯ ಯಾಕೆ ಹಿಂಗೆ ಅನೈತಿಕವಾಗಿ ಜಾಸ್ತಿ ವರ್ತನೆ ಮಾಡ್ತಾಯಿದ್ದಾನೆ, ಈ ಅನೈತಿಕತೆ ಯಾಕೆ ಈ ಮನುಷ್ಯನಿಗೆ ದುಃಖವನ್ನು ತರಿಸ್ತೈತೆ, ಮನುಷ್ಯನಲ್ಲಿ ಏನಿದೆ ಅಂತ ಭಗವಾನ್ ಬುದ್ಧರು ಅವರ ಒಂದು ಕ್ರಿಯೆ ಮೂಲಕ ಆವತ್ತಿನ ಕಾಲಘಟ್ಟದಲ್ಲಿ ನಡೆದಂಥ ರೋಹಿಣಿ ನದಿಯ ಜಗಳದಲ್ಲಿ ಆ ಸಂಬಂಧಪಟ್ಟಂಥ ಒಂದು ತೀರ್ಮಾನದಲ್ಲಿ ಅವರು ಕಾಡಿಗೆ ಒಬ್ಬಂಟಿಯಾಗಿ ಹೋಗೋಂಥ ಸಂದರ್ಭ ಬಂದಾಗ ಅವರು ಅದಕ್ಕೆ ಉತ್ತರಗಳನ್ನು ಕಂಡ್ಕೋತಾರೆ. ಯಾಕೆ ಜನ ದುಃಖದಲ್ಲಿದೆ, ಇದಕ್ಕೆ ಕಾರಣ ಏನು, ಅದು ಹುಡ್ಕಕ್ಕೆ ಹೋದಾಗ ಅದು ಜಗತ್ತಿನಲ್ಲಿ ಶುದ್ಧಾಂಗ ನೀತಿಯ ಒಂದು ವ್ಯವಸ್ಥೆ ಅದಿನ್ನೂ ಜನನೇ ತಾಳಿರಲ್ಲ, ಅದಿನ್ನೂ ಹುಟ್ಟಿರಲ್ಲ ಜಗತ್ತಿನಲ್ಲಿ. ಅಂದಿನ ಕಾಲದಲ್ಲೇ ಮನುಷ್ಯನ ತಿಂತಿದ್ದ, ದೇವರಿಗೆ ಬಲಿ ಕೊಟ್ಬಿಟ್ಟು ಮನುಷ್ಯನ ತಿನ್ನೋನು ಆವಾಗ. ಅಂಥ ಕಾಲಘಟ್ಟದಲ್ಲಿ ಭಗವಾನ್ ಬುದ್ಧರು ಇದಕ್ಕೆ ಪರಿಹಾರ ಕಂಡುಬೇಕು ಅಂತ ಹೋದಾಗ ಶುದ್ಧ ನೀತಿಯನ್ನು ಜನಗಳ ಮನಸ್ಸಿನಲ್ಲಿ ಉತ್ಪತ್ತಿ ಆಗುತ್ತೆ. ಮನುಷ್ಯನಿಗೆ ಮನಸ್ಸು ಮತ್ತು ಬುದ್ಧಿ ಇದೆ. ಆ ಮನಸ್ಸಿನ ಮೂಲಕ ತನ್ನ ಬುದ್ಧಿಗೆ ತರಬೇತಿ ಕೊಟ್ಕೊಂಡ್ರೆ ಮನುಷ್ಯ ಸುಖಿಸ್ಬೋದು, ಇರೋ ಜೀವನವನ್ನು ಸುಖವಾಗಿ ಕಳೀಬೋದು ಅಂತ ಭಗವಾನ್ ಬುದ್ಧರು ಕಂಡ್ಕೊತಾರೆ. ಏಕೆಂದರೆ ಅದರಲ್ಲೂ ಅಖಂಡ ಭಾರತದಲ್ಲಿ ಮೊದಲು ಈ ದೇಶದಲ್ಲಿ ವೇದ ಧರ್ಮ ಇತ್ತು. ಈ ದೇಶದಲ್ಲಿ ವೇದ ಧರ್ಮ ಒಂದು 1000 ವರ್ಷ ಆದಮೇಲೆ ಬ್ರಾಹ್ಮಣ ಧರ್ಮ ಹುಟ್ಟುತ್ತದೆ. ಆ ನಂತರ ಬ್ರಾಹ್ಮಣ ಧರ್ಮ ಹಿಂದೂ ಧರ್ಮವಾಗಿ ಪರಿವರ್ತನೆ ಆಗುತ್ತೆ. ಈಗ ಬಂದಿರೋದು ಏನಂತಂದರೆ, ಈಗ ನೀವು ಮೊದಲೇ ಹೇಳಿದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ನೇ ತಾರೀಕು ನಾಗ್ಪುರದಲ್ಲಿ ಅವರು ಮರಳಿ ಮನೆಗೆ ಹೋಗೋ ಮೂಲಕ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಈ ವರ್ಲ್ಡ್ಗೆ ಸೇರಿಸ್ದಂಗೆ ಈ ದೇಶಕ್ಕೆ ಕೊಡ್ತಾರೆ. ಆಗ ಬೌದ್ಧ ಮಹಾಸಭಾದ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಾಲಿ ಸಿಂಹ ಅವನ ಕಡೆ ಬರೀತಾರೆ. ಏನಂತ ಬರೀತಾರೆ, ಬಾಬಾ ಸಾಹೇಬರು ದೀಕ್ಷೆಯನ್ನು ತಗೊಂಡ ದಿನ ನಾನು ಜನಸಾಗರವನ್ನು ನೋಡಿದೆ, ಸಮುದ್ರದ ಅಲೆ ಹೆಂಗೆ ಕಾಣ್ತಿತ್ತು ಅವ್ರ ತಲೆ, ಅಷ್ಟೊಂದು ಜನಸಾಗರ ಇತ್ತು ಅಂತ ಅವರು ವರ್ಣಿಸಿ ಬರೀತಾರೆ. ಅಂದಾಜು ಒಂದು 10-15 ಲಕ್ಷನೇ ಇರ್ಬೋದೇನೋ, ಆ ಥರ ಅವರು ವರ್ಣಿಸ್ತಾರೆ. ಬಾಬಾ ಸಾಹೇಬ್ರೇನು ಸುಮ್ಮನೆ ಮಾಡಲ್ಲ. ನೀವು ಮೊದಲೇ ಹೇಳಿದ್ರಿ, ಬಾಬಾ ಸಾಹೇಬ್ ಜಗತ್ತಿನ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡ್ತಾರೆ. ಯಾವುದರಲ್ಲೂ ಒಂದಿದ್ದರೆ ಒಂದಿರಲ್ಲ. ಒಂದರಲ್ಲಿ ಭಾತೃತ್ವ ಇದ್ದರೆ ಸಮಾನತೆ ಇಲ್ಲ, ಮತ್ತೊಂದರಲ್ಲಿ ಸಮಾನತೆ ಭಾತೃತ್ವ ಇದ್ದರೆ ಸ್ವಾತಂತ್ರ್ಯ ಇರಲ್ಲ. ಆದರೆ ಬೌದ್ಧ ಧರ್ಮದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಈ ಮೂರೂ ಇದೆ. ಹಾಗಾಗಿ ಇದು ನನ್ನ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ ಮತ್ತು ಜಗತ್ತಿಗೆ ಒಂದು ಒಳ್ಳೆಯ ಶುದ್ಧ ಜೀವನವನ್ನು ಹೇಳ್ಕೊಡ್ತಕ್ಕಂಥ, ಮನುಷ್ಯನಿಗೆ ಹೇಳ್ಕೊಡ್ತಕ್ಕಂಥ ಧರ್ಮ, ಇದನ್ನು ಸ್ವೀಕರಿಸಬೇಕು ಅಂತೇಳಿ ಬಾಬಾ ಸಾಹೇಬರು ಅದನ್ನು ತಗೋತಾರೆ. ಪ್ರಪಂಚದಲ್ಲಿ 14 ಪ್ರಮುಖ ಧರ್ಮಗಳಿವೆ. ಹಾಂ, ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿದಾಗ ಅವರಿಗೆ ಇಷ್ಟವಾದದ್ದು ಬೌದ್ಧ ಧರ್ಮ. ಹೌದೌದು.
ಈ ಬೌದ್ಧ ಧರ್ಮದ ಒಂದು ಕಾನ್ಸೆಪ್ಟ್ ಏನಿದೆ, ವೈದಿಕ ಸಂಪ್ರದಾಯವನ್ನು ವಿರೋಧಿಸುವುದು, ಬ್ರಾಹ್ಮಣ ಧರ್ಮವನ್ನು ತಿರಸ್ಕರಿಸುವುದು, ವರ್ಗ ವರ್ಣಗಳಿಂದ ಕೂಡಿದ ಹಿಂದೂ ಧರ್ಮವನ್ನು ಅಲ್ಲಗಳೆಯುವಂಥದ್ದು, ಇದು ಅವರ ಮುಖ್ಯವಾದಂಥ ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ಬೌದ್ಧ ಧರ್ಮ ಸ್ವೀಕರಿಸಿದರು. ಅದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ಬಾಬಾ ಸಾಹೇಬರು ಯಶಸ್ವಿ ಆದರು. ಬಾಬಾ ಸಾಹೇಬರು ತೀರ್ಕೊಂಡ ನಂತರ ಅವರ ಅನುಯಾಯಿಗಳು ಅವರ ದಾರಿಲಿ ನಾವು ಚಲಿಸಬೇಕಾಗಿತ್ತು. ಏಕೆಂದರೆ ನಾವು ಬಾಬಾ ಸಾಹೇಬರು ಸುಮಾರು 2 ಲಕ್ಷಕ್ಕಿಂತ ಅಧಿಕ ಪುಸ್ತಕಗಳನ್ನು ಓದಿದ್ದಾರೆ ಪುಣ್ಯಾತ್ಮವರು. ಅವರು ಸ್ಟಾಕ್ ಮಾಡ್ಕೊಂಡ್ರೆ 50 ಲಕ್ಷ ಪುಸ್ತಕ ಇರ್ಬೋದು. ಅವರು ಅನ್ಯ ಕಂಟ್ರಿಗಳಲ್ಲಿ ಲೈಬ್ರರಿಗಳ ಅಧ್ಯಯನ ಮಾಡಿದ್ದು ಅಲ್ಲೆಲ್ಲ ಓದಿ ಬಂದಿರ್ತಾರಲ್ಲ, ಅವೆಲ್ಲ ಲೆಕ್ಕ ಹಾಕೊಂಡ್ರೆ 2 ಲಕ್ಷಕ್ಕಿಂತ ಮೀರಿ ಅವರು ಪುಸ್ತಕಗಳನ್ನು ಓದಿದ್ದಾರೆ. ಅಂಥ ಮಹಾ ಪುಣ್ಯಾತ್ಮ ಒಂದು ರಾಷ್ಟ್ರಕ್ಕೋಸ್ಕರ ಭಾತೃತ್ವದಿಂದ ನೀವಿರಿ, ಜಾತಿ ಇದ್ದರೆ ದೇಶ ಒಡೆದೋಗುತ್ತೆ. ನೀವು ನೋಡಿ, ಜಾತಿ ಅಂದರೆ ದೇಶ ಒಡೆದೋಯ್ತು. ಮೊದಲಿಗೆ ಅಖಂಡ ಭಾರತವಾಗಿದ್ದಂಥ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ ಏನಿದೆ, ಇದು ಅಖಂಡ ಭಾರತ. ಮತ್ತು ಯಾವ ಕಾರಣಕ್ಕೆ ಇದು ಒಡೆದೋಯ್ತು? ಜಾತಿ ಇದ್ದ ಕಾರಣಕ್ಕೆ ಒಡೆದೋಯ್ತು. ಜಾತಿ ಇಲ್ಲದೇ ಇದ್ದರೆ ದೇಶ ಹೊಡಿತಿರಲ್ಲ. ಇದು ಅಲ್ಲ, ಭಾರತದ ಸಂವಿಧಾನ ಜಾತ್ಯತೀತ, ಬಾಬಾ ಸಾಹೇಬ್ರ ಕಾನ್ಸೆಪ್ಟ್ ಜಾತ್ಯತೀತ. ಇವತ್ತು ಸರ್ಕಾರದ ಪ್ರತಿಯೊಂದು ಅರ್ಜಿಗಳಲ್ಲಿ ಜಾತಿ ಕಾಲಮ್ ಇದೆ. ಏನಿದು ವೈರುಧ್ಯ ಅನ್ನೋದಕ್ಕಿಂತ ಬಾಬಾ ಸಾಹೇಬರು ಕೊಟ್ಟಂಥ ಸಂದೇಶವನ್ನು ಭಾರತದ ಜನತೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಳಂಬ ಮಾಡಿದರು. ಕೊರತೆ ಇದೆ. ಅನುಷ್ಠಾನ ಅರ್ಥ ಮಾಡ್ಕೋಬೇಕಲ್ಲ. ನಾವು ಅರ್ಥ ಮಾಡ್ಕೊಂಡ್ರೆ, ಈಗ ನನಗೆ ಹಸುವೆ ಅಂತ ಕೇಳಿದರೆ ಹೋಟ್ಲಲ್ಲಿ ಹೋಗಿ ಕೇಳಿದರೆ ಊಟ ಕೊಟ್ಬಿಡ್ತಾರೆ. ಸಂವಿಧಾನ ಓದ್ತೀವಿ, ಬೈಪಾಟ್ ಮಾಡ್ತೀವಿ, ಪ್ರಮಾಣ ಸ್ವೀಕರಿಸ್ತೀವಿ, ಮತ್ತು ತಪ್ಪುಗಳನ್ನು ಮಾಡ್ತೀವಿ. ತಪ್ಪು ಮಾಡಿಸೋದು ಧರ್ಮ. ಈಗ ನೋಡಿ, ಯಾವ ಧರ್ಮ ಪಾಲನೆ ಮಾಡ್ತೀವಿ. ಈಗ ನೋಡಿ, ರೂಢಿ ಅದನ್ನೇ ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಏನು ಹೇಳ್ತಾರೆ? ರೂಢಿ ಮತ್ತು ಸಂಪ್ರದಾಯಗಳು, ಒಂದು ಧರ್ಮದ ರೂಢಿ ಮತ್ತು ಸಂಪ್ರದಾಯಗಳು ಆ ದೇಶದ ಸಂವಿಧಾನ ಎಷ್ಟೇ ಗಟ್ಟಿಯಾಗಿದ್ರವೆ ಅದನ್ನು ನಾಶ ಮಾಡಬಲ್ಲೋ ಅಂಥ ಶಕ್ತಿ ರೂಢಿ ಮತ್ತು ಸಂಪ್ರದಾಯಗಳಿಗೆ ಇದೆ ಅಂತ, ಧರ್ಮಕ್ಕಿದೆ ಅಂತ. ಒಂದು ಧರ್ಮ ಅಂಥ ಶಕ್ತಿ ಇದೆ ಅಂತೆ. ಅದಕ್ಕೆ ಬಾಬಾ ಸಾಹೇಬರು, ನೀವು ಬೌದ್ಧ ಧರ್ಮಕ್ಕೆ ಹೋಗಿ ನಿಂತ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡು ನಿಮ್ಮ ಸಂವಿಧಾನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಧರ್ಮದಲ್ಲಿ ಕಾಪಾಡೋದಿಲ್ಲ. ನೀನು ಒಂದು ಈಗ ಮಧ್ಯಾಹ್ನ ಯಾರು ಹೇಳ್ತಿದ್ರು ಸಾಹೇಬ್ರೆ, ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ಹುಲ್ಲುಗಳಿಗೆ ವ್ಯತ್ಯಾಸ ಇದೆ. ಒಂದು ಹುಲ್ಲು ಥರ ಇಲ್ಲ. ರಾಗಿ ಹುಲ್ಲು ಭತ್ತದ ಹುಲ್ಲು ಥರ ಇಲ್ಲ, ಭತ್ತದ ಹುಲ್ಲು ಜೋಳದ ಹುಲ್ಲು ಥರ ಇಲ್ಲ. ಅವಕ್ಕೆ ಜಾತಿ ಬೇಕು. ಪ್ರಾಣಿಗಳಲ್ಲೂ ಆನೆ ಬೇರೆ ಇದೆ, ಸಿಂಹ ಬೇರೆ ಥರ ಇದೆ, ದನ ಬೇರೆ ಥರ, ಎಮ್ಮೆ ಬೇರೆ ಥರ ಇದೆ. ಅಲ್ಲಿ ಜಾತಿ ಇದೆ, ಅವಕ್ಕೆ ಜಾತಿ ಇರಲಿ. ಕೀಟಗಳಲ್ಲೂ ವ್ಯತ್ಯಾಸ ಇದೆ. ಆದರೆ ಈ ಮನುಷ್ಯನಲ್ಲಿ ಏನು ವ್ಯತ್ಯಾಸ ಇದೆ? ಬಯಾಲಜಿಕಲಾಗಿ ನಮಗೆ ಇಲ್ಲವಲ್ಲ ವ್ಯತ್ಯಾಸ. ಮತ್ತು ಜಾತಿ ಏನಕ್ಕೆ ಬೇಕು? ಯಾವ ಕಾರಣಕ್ಕಾಗಿ ಜಾತಿ ಬೇಕು? ಕಾರಣ ಬೇಕಲ್ಲ, ರೀಸನ್ ಬೇಕಲ್ಲ. ಅಂದರೆ ಇವರು ರೀಸನ್ ಏನು ಕೊಡ್ತಾರೆ ಅಂತಂದರೆ, ವರ್ಗ ವ್ಯವಸ್ಥೆನ ವರ್ಣ ವ್ಯವಸ್ಥೆ ಅಂತಂದರೆ ಒಬ್ಬನ ಮೇಲೆ ಒಬ್ಬರು ಸವಾರಿ ಮಾಡ್ತಕ್ಕಂಥದ್ದು ಏಣಿ ಸಿಸ್ಟಮ್. ಇದು ಏಣಿ ಸಿಸ್ಟಮ್ ತಾರತಮ್ಯ ಒಂದು ರಾಷ್ಟ್ರಕ್ಕೆ ಒಳ್ಳೆಯದಲ್ಲ. ಇದು ಯಾವ ದೇಶದಲ್ಲಿ ಜಾತಿಯಿಂದ ಜಗಳಾಡ್ತಾವೋ, ಜಾತಿಯಿಂದ ಜಾಸ್ತಿ ಘರ್ಷಣೆಗಳಾಗುತ್ತೋ ಆ ದೇಶ ಒಡೆದೋಗಿರೋ ಇತಿಹಾಸಗಳು ಜಗತ್ತಲ್ಲಿ ಅನೇಕ ಇವೆ. ಯುರೋಪ್ ಕಂಟ್ರಿ ತಗೊಳ್ಳಿ, ಫ್ರಾನ್ಸ್ ತಗೊಳ್ಳಿ, ವೇಲ್ಸ್ ನಗರ ತಗೊಳ್ಳಿ, ಜರ್ಮನ್ ತಗೊಳ್ಳಿ, ಯಾವುದೇ ಕಂಟ್ರಿ ತಗೊಳ್ಳಿ, ಜಾತಿಯಿಂದ ಒಡೆದಿರೋದು ಜಾಸ್ತಿ. ಜಾತಿಯ ವೈರುಧ್ಯಗಳು, ಧರ್ಮದ ವೈರುಧ್ಯಗಳು. ಹಾಗಾಗಿ ನಾವು ಇವೆಲ್ಲನೂ ಬಿಟ್ಟು ದೇಶ ಉಳಿಸ್ತಕ್ಕಂತಹ, ಈ ರಾಷ್ಟ್ರದ ಕಲ್ಪನೆಯಲ್ಲಿ ಹುಟ್ಟಿರ್ತಕ್ಕಂತಹ ಬೌದ್ಧ ಧರ್ಮವನ್ನು ನಾವು ಈ ಹಿಂದೂ ಧರ್ಮದ ಜಾತಿ ಕಳ್ಕೊಂಡು ಸೇರ್ಕೊಂಡ್ರೆ ಈ ರಾಷ್ಟ್ರವನ್ನು ಉಳಿಸ್ಬೋದು, ಬೆಳೆಸ್ಬೋದು. ಬುದ್ಧ, ಬಸವ, ಅಂಬೇಡ್ಕರರ ವಿಚಾರಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತಂದರೆ ಭಾರತದ ಸಂವಿಧಾನದಲ್ಲಿರುವ ಎಲ್ಲ ವಿಚಾರಗಳು ಅರ್ಥಪೂರ್ಣ ಆಗ್ತವೆ. ಜಾತ್ಯತೀತ ವ್ಯವಸ್ಥೆನೇ ಸಂಪೂರ್ಣ ನಾಶ ಆಗ್ತದೆ. ಇಲ್ಲಿ ಗಂಡು ಹೆಣ್ಣು 2 ಜಾತಿ ಉಳಿತವೆ. ಆರ್ಥಿಕವಾಗಿ ಮುಂದುವರಿದವರು, ಹಿಂದುಳಿದವರು 2 ವರ್ಗ ಆಗ್ತವೆ. ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಇವತ್ತು ಏನು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಸಂದೇಶ ಇದೆ? ಸಂದೇಶ ಭಾಳ ಸರಳವಾಗಿದೆ ಸಾಹೇಬ್ರೆ. ಮಹಾಜನಗಳಿಗೆಲ್ಲ ಗೊತ್ತಿರದೆ, ಅಂಬೇಡ್ಕರ್ ಆ ಸಂದೇಶನ ನಮ್ಮ ಸಂದೇಶ. ಅಂಬೇಡ್ಕರ್ ಸಂದೇಶ ಕೊಟ್ಟ ಮೇಲೆ ಅದನ್ನು ಮೀರಿ ಆಲೋಚನೆ ಮಾಡೋಕ್ಕೆ ಈ ದೇಶದಲ್ಲಿ ಕಷ್ಟ. ಈ ದೇಶದೊಳಗೆ ಸಂಕುಚಿತತೆ ಏನಿದೆ ಅಂದರೆ, ಅಂಬೇಡ್ಕರ್ ಅಂದ್ಕೂಡಲೇ ದಲಿತರಿಗೆ ಸೇರಿದವರು, ಬಸವಣ್ಣ ಅಂದರೆ ಲಿಂಗಾಯತರಿಗೆ ಸೇರಿದವರು, ಬುದ್ಧಿಸ್ಟಿಗೆ ಸೇರಿದವರು. ಈ ಸಣ್ಣತನಗಳು ನಮ್ಮಲ್ಲಿ ಎಲ್ಲಿ ತನಕ ಇರ್ತವೆ ಅಲ್ಲಿ ತನಕ ಅವ್ರ ವಿಚಾರಗಳೇ ನಮಗೆ ಅರ್ಥ ಆಗೋದಿಲ್ಲ. ಇಲ್ಲ, ಈಗ ಏನಾಗಿದೆ ಸಾಹೇಬ್ರೆ, ಬುದ್ಧ ವಲಯ ಜಾತಿ ಅಲ್ಲ. ಆಮೇಲೆ ಬುದ್ಧ ಕ್ಷತ್ರಿಯ. ಯಾವ ಕ್ಷತ್ರಿಯ? ಸೂರ್ಯವಂಶ ಕ್ಷತ್ರಿಯ. ನೋಡಿ, ಕ್ಷತ್ರಿಯದಲ್ಲಿ ಪ್ರಾಚೀನ ಕಾಲದಲ್ಲಿ 2 ಕ್ಷತ್ರಿಯರಿದ್ದಾರೆ. ಚಂದ್ರವಂಶ ಕ್ಷತ್ರಿಯರು, ಸೂರ್ಯವಂಶ ಕ್ಷತ್ರಿಯರು. ಇದು ಋಗ್ವೇದದಲ್ಲಿ ಬಳಸಿದ್ದಾರೆ, ಬಾಬಾ ಸರ್ಕೊಂಡಿದ್ದಾರೆ. ಈ ಸೂರ್ಯವಂಶ ಕ್ಷತ್ರಿಯರು ವಿದ್ವತ್ತಿನಲ್ಲಿ ಬ್ರಾಹ್ಮಣರಿಗಿಂತ ಮೇಲ್ಗೈಯವರು, ಅಷ್ಟೊಂದು ವಿದ್ವತ್ತು ಅವರಿಗೆ. ಆ ಸೂರ್ಯವಂಶ ಕ್ಷತ್ರಿಯರ ಪಟ್ಟಿನಲ್ಲಿ ನಮ್ಮ ವಿಶ್ವಾಮಿತ್ರ ಬರ್ತಾರೆ.
ನಮ್ಮ ವಿಶ್ವಾಮಿತ್ರ ಬರ್ತಾರೆ. ಗಾಯತ್ರಿ ಮಂದಿರವನ್ನು ರಚಿಸ್ತಕ್ಕಂಥ ಋಗ್ವೇದದಲ್ಲಿ ವಿಶ್ವಾಮಿತ್ರ ಕ್ಷತ್ರಿಯ, ಅವರು ಭಗವಾನ್ ಬುದ್ಧರು ಕ್ಷತ್ರಿಯ, ಅವ್ರನ್ನ ಹೊಲೆಯರಲ್ವಲ್ಲ ಅಥವಾ ಮಾದಿಗರಲ್ವಲ್ಲ. ಕ್ಷತ್ರಿಯ ಅಂದಮೇಲೆ ಅಲ್ಲಿ ಒಲೆಯರ್ ದಿಬ್ಬ ಧರ್ಮ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಆದ್ರೆ ಜನ ಹಿಂಗೆ ತಪ್ಪು ಸಂದೇಶವನ್ನ ರವಾನಿಸಿ ಸಮಾಜದಲ್ಲಿ ಒಂಥರ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಅಲ್ಲ, ಸಮಾಜ ಅಂದ್ರೆ ಈಗ ಒಬ್ಬೊಬ್ಬ ನಾಯಕ ಹೇಳಿದ್ದನ್ನು ಕೇಳೋದಲ್ಲ, ಅಲ್ಲ ಹಾಗೆ ನಡೆದಿದೆ. ಅದು ತಪ್ಪದು. ಯಾರೇ ನಡ್ಕೊಳ್ಳಿ, ಒಬ್ಬ ಹೇಳಿದ್ದು ನಡ್ಕ ಅದನ್ನು ನೀವು ಪರಿಶೀಲನೆ ಮಾಡಬೇಕು. ಮತ್ತು ಹಿಸ್ಟ್ರಿಯನ್ನು ಓದ್ಬೇಕು ನಾವು. ಜನರಿಗೆ ವಿವೇಚನಾ ಶಕ್ತಿ ಕಡಿಮೆ, ಹೌದು, ಮೂಢನಂಬಿಕೆ, ಫಾಲೋವರ್ಸ್, ಸುಮ್ಮನೆ ನಾವು ಅನುಯಾಯಿಗಳು ಹೊರಟು ಬಿಡೋದು, ಜೈ ಅಂದ್ರೆ ಜೈ ಎಂದು ಬಿಡ್ತೀವಿ. ಅದೇ ಈ ತರ ಅನಾಹುತಗಳಿಂದ ಸಮಾಜ ದಿಕ್ಕು ಮತ್ತು ದಶೆ ತಪ್ತಾ ಇದೆ. ಎಲ್ಲ ನೋಡಿ, ಈಗ ಮನುಷ್ಯನಿಗೆ ಬುದ್ಧಿ ಇದೆ. ಈಗ ನಮಗೆ ಬಿಸಿ ಊಟ ಯಾವುದು, ಆರಿರೋ ತಣ್ಣಗಿರೋ ಊಟ ಯಾವುದು ಗೊತ್ತಿದೆ. ಒಳ್ಳೇದು ಯಾವುದು ಕೆಟ್ಟದ್ದು ಅರಿವಿದೆ ನಮಗೆ. ಒಳ್ಳೇದನ್ನು ಮಾಡಬೇಕು ಅನ್ನಿಸೋದು, ಕೆಟ್ಟದ್ದು ಮಾಡಬಾರ್ದು ಅಂತ ನಮಗೆ ಗೊತ್ತಿದೆ. ಗೊತ್ತಿದ್ದು ಸಹ ತಪ್ಪು ಮಾಡಿದ್ರೆ ಅದು ಮನುಷ್ಯನ ವಿವೇಕಕ್ಕೆ ಬಿಡುತ್ತದೆ. ನಿಮ್ಮಂಥವ್ರು ಅನುಭವಿಗಳು ಆಳವಾಗಿ ಅಧ್ಯಯನ ಮಾಡಿದರು, ಸಮಾಜಕ್ಕೆ ಸ್ಪಷ್ಟವಾದ ಸಂದೇಶ ರವಾನೆ ಮಾಡಬೇಕು. ನಿಮಗೆ ಪ್ಲಾಟ್ಫಾರ್ಮ್ಗಳು ಸಿಗೋದಿಲ್ಲ, ಅವಕಾಶಗಳು ಸಿಗೋದಿಲ್ಲ, ಎಲ್ಲಿ ಹೇಳಬೇಕು ಅನ್ನೋ ಸಮಸ್ಯೆ ಇದೆ. ನೀವು ಹೇಳಿದ ವಿಚಾರ ಜನರಿಗೆ ಮುಟ್ಟಿಸೋದು ಹೇಗೆ ಅನ್ನುವಂಥ ಒಂದು ಕೊರತೆ ಇದೆ. ಇವೆಲ್ಲ ಸಮಸ್ಯೆಗಳಿಂದ ಒಳ್ಳೆಯ ವಿಚಾರಗಳಿಗೆ ಪ್ರಚಾರ ಸಿಗಲ್ಲ, ಕೆಟ್ಟ ವಿಚಾರಗಳಿಗೆ ವೈಭವೀಕರಿಸ್ತವೆ ಮಾಧ್ಯಮಗಳು. ಇವತ್ತು ಪತ್ರಿಕೆಗಳು ಅದನ್ನೇ ಬರೀತವೆ. ಹೀಗಾಗಿ ಇದು ದುಷ್ಟತನದ ವೈಭವೀಕರಣ, ಶಿಷ್ಟತನದ ಏನು ಅವನತಿ ಆಗುವಂಥ ಸಂದರ್ಭ ಇದೆ. ನೋಡಿ, ಯಾವಾಗಲೂ ಮಾಧ್ಯಮ ಅನ್ನೋದು ಸಮಾಜದ ಕಣ್ಣು. ಆ ಕಣ್ಣು ನೋಡಿ, ಆ ಕಣ್ಣಿನಲ್ಲಿ ಏನು, ಕಣ್ಣು ಅಂದರೆ ಏನು? ಕಣ್ಣು ನಿಮಗೆ ಬಿಳಿ ಬಣ್ಣ ಇದ್ದರೂ ಕಣ್ಣು ಬಿಟ್ಟ ತಕ್ಷಣ ಬಿಳಿ ಬಣ್ಣ ಕಣ್ಣಿಗೆ ಕಾಣುತ್ತೆ, ಹಸಿರು ಬಣ್ಣನೂ ಕಾಣುತ್ತೆ, ಕೆಂಪು ಬಣ್ಣನೂ ಕಾಣ್ತದೆ. ಅಂದರೆ ಏನು ಕಾಣ್ತದ ಸತ್ಯ ಅದು ಕಣ್ಣು ನೋಡ್ತದೆ. ಹಾಗೆ ಮಾಧ್ಯಮಗಳು ಏನು ಕಾಣುತ್ತೆ ಅದು ಬರಿಬೇಕಾಯಿತು. ಹಂಗೆ ಮಾಡಿತಲ್ಲ ಈಗ ಮಾಧ್ಯಮಗಳು ಓಲೈಕೆ, ಅವ್ರಿಗೇನೋ ಒಂದು ವ್ಯವಸ್ಥಿತವಾಗಿ ಇದಾಗುತ್ತೆ, ಅದನ್ನು ಮಾಧ್ಯಮಗಳು ಬಿತ್ತರಿಸ್ತವೆ. ಆಮೇಲೆ ಅದು ಮಾಧ್ಯಮ ಇವತ್ತು ರಾಜಕೀಯ ಕ್ಷೇತ್ರದ ಅಂಡರ್ ಇದೆ. ಸಮಸ್ಯೆ ಅಂದರೆ ದೇಶದಲ್ಲಿ ರಾಜಕೀಯ ಕ್ಷೇತ್ರ ಏನಿರ್ತವೆ ಅದರ ಅಂಡರ್ ಇದೆ. ಈ ದೇಶದ ರಾಜಕೀಯ ಸನಾತನ ಧರ್ಮದ ಅಂಡರಲ್ಲಿದೆ. ಅದೇನಾಗುತ್ತೆ, ಹಾಗಾಗಿ ಎಲ್ಲ ಒಟ್ಟುಗೂಡ್ದಂಗೆ ಈಗ ಕಾರ್ಯಾಂಗ, ಶಾಸಕಾಂಗ, ಈಗ ಏನೀಗ ನ್ಯಾಯಾಂಗ ಇದೆ, ಅವೆಲ್ಲ ಅದರ ಅಂಡರ್ ಹೋಗಿರೋದ್ರಿಂದ ವ್ಯವಸ್ಥೆ ಅಲ್ಲಿಗೆ ಹೋಗ್ಬಿಟ್ಟಿದೆ. ನಾವೇನಾಗಿದ್ದೀವಿ, ಈ ಒಂಥರ ಬೋನೊಳಗಡೆ ಕೂಡಾಗ್ತಾ ಇದು ಪಾರಿವಾಳಗಳ ಥರ ಆಗ್ಬಿಡ್ತೀವಿ. ಏನು ಮಾಡೋಕ್ಕಾಯ್ತಿಲ್ಲ. ಅದಕ್ಕೆ ಭಾಳ ಗೊಂದಲವಾಗಿರುವ ಸಮಾಜದಲ್ಲಿ ತಪ್ಪು ಕಲ್ಪನೆ ಸೃಷ್ಟಿಯಾಗಿರೋದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡಿ. ಏನಂದರೆ, ಭಗವಾನ್ ಬುದ್ಧ ರೋಹಿಣಿ ನದಿಯ ಒಂದು ವಿವಾದದಲ್ಲಿ ಅವರು ಏಕಾಂಗಿಯಾಗಿ ತಿರುಗಾಡಿ ಆ ಸಮಸ್ಯೆಗಳು ಪರಿಹರಿಸಲಿಕ್ಕಾಗಿ ತಲೆ ಕೆಡಿಸ್ಕೊಂಡು ಅದೆಲ್ಲ ಮಾಡಿದರು. ಅವರು ನಿಜವಾಗಿ ಅರಸು ಮನೆತನ ಅಥವಾ ತಮ್ಮ ರಾಜ್ಯ ಬಿಟ್ಟು ಹೋಗಿದ್ದು ರೋಹಿಣಿ ನದಿ ವಿವಾದಕ್ಕಾಗಿಯೋ ಅಥವಾ ಈ ವೈದಿಕರು ಕಟ್ಟಿದಂಥ ಕಥೆ ಇದೆಯಲ್ಲ, ರೋಗಿಯನ್ನು ಕಂಡ, ಹೆಣವನ್ನು ನೋಡಿದ, ಮುದುಕನನ್ನು ನೋಡಿದ, ವೈರಾಗ್ಯವಂತೂ ಹೊರಟ ಅಂತ ಹೇಳ್ತಾರಲ್ಲ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ನೋಡಿ, ಅರಾಜಕೃತಿ ಅನ್ನೋದರಲ್ಲಿ ಬಾಬಾಸಾಹೇಬರು ಬರೆದಿದ್ದಾರೆ. ಬುದ್ಧನ್ನ ಒಂದು ಪುರಾಣಗಳಲ್ಲಿ ಹೇಳ್ತಾರೆ. ಅಲ್ಲಿ ಒಂದರಲ್ಲಿ 11ನೇ ಅವತಾರ ಮಾಡ್ತಾರೆ, ಒಂದರಲ್ಲಿ 9ನೇ ಅವತಾರ ಮಾಡಿ ಕೂರಿಸ್ತಾರೆ. ಇವ್ರದ್ದು ಏನು ಅಂತಂದರೆ, ಇವ್ರದ್ದು ಅದಕ್ಕೆ ಬಾಬಾಸಾಹೇಬರು ಒಂದು ಮಾತು ಹೇಳ್ತಾರೆ, 18ನೇ ಸಂಪುಟ ಇರಬೇಕು ಅನ್ನಿಸ್ತದೆ, 370ನೇ ಪುಟನ 378ನೇ ಪುಟ ಇರಬೇಕು ಅನ್ನಿಸ್ತದೆ. ಅವರು ಮುಕ್ತವಾಗಿ ಏನು ಹೇಳ್ತಾರೆ ಬಾಬಾಸಾಹೇಬರು ಅಂದರೆ, ಬ್ರಾಹ್ಮಣರ ಸಂಚುಗಾರಿಕೆಯನ್ನು ಶೂದ್ರರಿಗೆ ಭೇದಿಸುವುದು ಕಠಿಣ ಅಂತ ಒಂದು ಪದ ಬರೀತಾರೆ ಬಾಬಾಸಾಹೇಬರು. ಎಂಥ ದೊಡ್ಡ ಮಾತದು. ಅಂದರೆ ಇವರು ಯಾವುದು ಮುನ್ನೆಲೆಗೆ ಬರ್ತಿದ್ರೆ, ಯಾವುದು ಒಳ್ಳೆ ನೇಮ್ ತೆಗೆದು ಅದನ್ನು ತಮ್ಮೊಳಗೆ ಹಾಕೊಂಡ್ಬಿಡ್ತಾರೆ. ತಮ್ಮೊಳಗೆ ಹಾಕೊಂಡು ತಮ್ಮ ಬಣ್ಣ ಹೊಡಿತಾರೆ, ಬಣ್ಣ ಹೊಡೆದು ಬಿಡ್ತಾರೆ. ಆಮೇಲೆ ಅವರು ಸಾಧಿಸ್ತಾರೆ. ಅವ್ರಿಗೆ ಈ ಮೂಲಕ ಮೆಚ್ಚಬೇಕು ಅವ್ರನ್ನ. ಯಾಕೆಂದರೆ ಅವ್ರು ತ್ಯಾಗ ಮಾಡ್ತಾರೆ ಅದಕ್ಕೋಸ್ಕರ. ಆ ತತ್ವ, ಹಿಂದೂ ಧರ್ಮ ತತ್ವ ಅಂತ ಹೇಳಿ ಅದರ ಅಂಡರೇ ಇಡೀ ದೇಶ ಇಟ್ಕೊಳ್ಳೋಕ್ಕೋಸ್ಕರ ಅವರು ತ್ಯಾಗ ಮಾಡ್ತಾರೆ ಪಾಪ. ಅಷ್ಟೊಂದು ತ್ಯಾಗ ಮಾಡೋದ್ರಿಂದ ಆ ಧರ್ಮ ಉಳಿತದೆ. ತ್ಯಾಗ ಬೇಕು ಯಾವುದಕ್ಕಾದ್ರೂ. ತ್ಯಾಗ ಮಾಡಲ್ಲ ಅಂದರೆ ನಾವು ಆರೋಗ್ಯನ ಕಾಪಾಡ್ಕೊಳಕ್ಕಾಗಲ್ಲ. ಇಷ್ಟ ಬಂದಂಗೆ ತಿನ್ಬಿಟ್ರೆ ಆರೋಗ್ಯನ ಹಾಳಾಗೋಗ್ಬಿಡ್ತದೆ. ಒಂದು ತ್ಯಾಗ ಇರಬೇಕು, ಒಂದು ಸಿಸ್ಟಮೆಟಿಕ್ ಇರಬೇಕು. ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂದರೆ ನಮ್ಗೆ ಅದಿರಬೇಕು. ಅದಿಲ್ಲ ಅಂದರೆ ಕಷ್ಟ. ಬೌದ್ಧ ಧರ್ಮ ನೀವು ಹೇಳ್ದಂಗೆ ರೋಹಿಣಿ ನದಿ ವಿಚಾರವಾಗಿ ಅದು ಜಗಳ ಆಗುತ್ತೆ ಕೂಲಿಯರು ಮತ್ತು ಸಾಕಿಯರಿಗೆ. ಇವತ್ತು ನಿಮಗೆ ಗೊತ್ತಿರೋ ಹಂಗೆ, ಇವತ್ತು ಕರ್ನಾಟಕದ ಇಂಡಿ ಚಡ್ಚಣದ ಭಾಗದ ಕಡೆ ಕೋಳಿ ಜನಾಂಗ ಇದೆ. ಅದು ನಮ್ಗನ್ಸೋ ಪ್ರಕಾರ ಶುದ್ಧೋಧನ ತಾಯಿಯ ವಂಶಸ್ಥರವರು.
ಅಂದರೆ ಅವರೆಲ್ಲ ಬುದ್ಧಿಸ್ಟ್ ವಂಶಸ್ಥರು ಸಾಹೇಬ್ರೆ, ಕೂಲಿ ಕೂಲಿ ಜನಾಂಗ. ಎಂಥ ಹಿಸ್ಟ್ರಿ ಇದೆ ಭಗವಾನ್ ಬುದ್ಧರಿಗೆ. ಹಾಗಾಗಿ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮಗೂ ಖುಷಿ ಆಯಿತು. ಅಂದರೆ ಅಂಥ ಮಹಾನ್ ಪುಣ್ಯಾತ್ಮರನ್ನ ಈಗ ನೋಡಿ, ಭಗವಾನ್ ಬುದ್ಧರು ಹುಟ್ಟೋದು ಮುಂಚೆ ನೋಡಿ ಇನ್ನೊಂದು ಹೇಳ್ತಾರೆ ಬಾಬಾ ಸರ್ ಹಿಸ್ಟ್ರಿಯ. ಕೋಪರ್ನಿಕಸ್ ಮತ್ತು ಡಾರ್ವಿನ್ ಥಿಯರಿ ಹುಟ್ಟೋದು ಮುಂಚೆ ಈ ಜಗತ್ತಿನಲ್ಲಿ ಧರ್ಮ ಸಂಸ್ಥಾಪಕರು ಮನುಷ್ಯನ ಭಾಳ ನಿಕೃಷ್ಟವಾಗಿ ಅವರನ್ನು ಹಿಂಸಿಸ್ತಾ ಇರ್ತಾರೆ. ಕೋಪರ್ನಿಕಸ್ ಮತ್ತು ಡಾರ್ವಿನ್ ಹುಟ್ಟಿದ ಮೇಲೆ ಭೂಗರ್ಭ ಈ ಭೂಮಿ ಗೋಲಾಕಾರದಲ್ಲಿ ಐತೆ, ಬಾಲ್ ಥರ ಕಿತ್ತಣೆ ಥರ ಐತೆ ಅಂದಮೇಲೆ 400 ವರ್ಷಗಳ ವರೆಗೂ ಈ ಧರ್ಮ ಸಂಸ್ಥಾಪಕರ ಮೇಲೆ ಕೋಪರ್ನಿಕಸ್ ಮತ್ತು ಡಾರ್ವಿನ್ನ ಒಂದು ಸಿದ್ಧಾಂತ ಅಣುಬಾಂಬ್ಗಳ ಥರ ಬಿದ್ದುಬಿಡ್ತದೆ. ಅದನ್ನು ಅಂಬೇಡ್ಕರ್ ಬರೀತಾರೆ. ಅಂದರೆ ವೈಜ್ಞಾನಿಕತೆ ಹುಟ್ಟಿದ ಮೇಲೆ ಇವರು ಸ್ವಲ್ಪ ಅಡಗಿಸ್ತು. ಆದರೂ ಸಹ ಇವತ್ತು ವಿಜ್ಞಾನದ ಮೇಲೆ ವಿಜ್ಞಾನ ನಮ್ಮದೇ ಅಂತ ಇವತ್ತು ಧರ್ಮ ಸಂಸ್ಥಾಪಕರು ಹೇಳಿ ಜನಗಳನ್ನು ನೆಮ್ಮದಿ ಹಾಳು ಮಾಡ್ತಾರೆ. ಅದೇ ಸಮಸ್ಯೆ. ಅವ್ರು ಇಷ್ಟ ಬಂದಾಗ ಅವ್ರು ಮಾಡ್ಕೊಂಡ್ರೆ ಸಮಸ್ಯೆ ಐತಲ್ಲ ಸರ್. ಜನಗಳ ಸುಖವನ್ನು ಶಾಂತಿಯನ್ನು ಕದಡಿಸ್ತಾರೆ, ಅವ್ರ ನೆಮ್ಮದಿ ಜೀವನವನ್ನು ಹಾಳು ಮಾಡ್ತಾರೆ. ಏನೇನೋ ಹೇಳಿ ಅವ್ರ ಮನಸ್ಸಿಗೆ ಬಂದಂತ ಹೇಳಿ. ಪ್ರಿಯ ವೀಕ್ಷಕರೇ, ನಮ್ಮ ಜೊತೆಗೆ ಬೌದ್ಧ ಸಾಹಿತಿ BR ಕೃಷ್ಣಯ್ಯನವರು ಇದುವರೆಗೆ ಮಾತಾಡಿದರು. ಬುದ್ಧ ಅವರ ಸ್ಪಷ್ಟ ನಿಲುವು ಒಂದು ಏನು ಅಂತ ಕೇಳಿದರೆ, ಜನರ ದುಃಖವನ್ನು ದೂರ ಮಾಡಿ ಅವರು ಸುಖ ಜೀವನವನ್ನು ನಡೆಸಲಿಕ್ಕೆ ಏನು ಬೇಕು ಆ ಮೌಲಿಕವಾದ ಸಂದೇಶವನ್ನು ನೀಡಿದ್ದಾರೆ. ಆ ಸಂದೇಶವನ್ನು ಅಕ್ಷರಶಃ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಈ ಜಗತ್ತು ಸುಖ ಶಾಂತಿ ಸಮೃದ್ಧಿಯಿಂದ ಬಾಳ್ತದೆ, ಮೂಢನಂಬಿಕೆಯಿಂದ ಮುಕ್ತ ಆಗ್ತದೆ, ಅನಾಚಾರಗಳು ನಿಲ್ತವೆ. ಬುದ್ಧ ಒಂದು ಭಾರತದ ಜ್ಯೋತಿ. ಆ ಬೆಳಕಿನಲ್ಲಿ ಎಲ್ಲರೂ ಪ್ರಕಾಶಮಾನವಾಗಿ ತಮ್ಮ ಬದುಕನ್ನು ತಿದ್ದಿ ತೀಡಿ ಸುಧಾರಿಸಿಕೊಳ್ಳಬಹುದು ಅನ್ನುವಂಥ ದಿವ್ಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ ಸರ್.